ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ಸಾರಿ, ನಾನು ನೀವು ಮಾತಾಡ್ತಾ ಇದ್ದಿದ್ದೆ ನೀನು ಕೇಳಿಸ್ಕೊಳ್ಳಿಲ್ಲ. ನಾನು ಈಗಷ್ಟೇ ಬಂದೆ. ನಾನು ಬರೋ ಅಷ್ಟರಲ್ಲಿ ನೀವು ಅವಾಗಲೇ ಕಾಲ್ ಕಟ್ ಮಾಡಿದ್ರಿ. ಹೌದಾ? ಏನಾದರೂ ಹೇಳಬೇಕಿತ್ತ? ನಾನು ಅವಾಗಲೇ ನಿಮಗೆ ಬೇಜಾರು ಮಾಡಿದ್ದಕ್ಕೆ ಸಾರಿ ಕೇಳೋಗೋಣ ಅಂತ ಬಂದೆ. ಅಯ್ಯೋ, ನೀವೇನೂ ತಪ್ಪೇ ಮಾಡಿಲ್ಲ. ಯಾಕೆ ಸಾರಿ ಎಲ್ಲ ಕೇಳ್ತೀರಾ? ನೀವು ಯಾರೋ ಏನೋ, ನನಗೂ ನಿಮಗೂ ಯಾವ ಸಂಬಂಧ ಇಲ್ಲದೆ ಹೋದರೂ ನನ್ನ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಮನಸ್ಸಿಂದ ಒಂದು ಥ್ಯಾಂಕ್ಸ್ ಹೇಳೋಗೋಣ ಅಂತ ಬಂದೆ. ನನಗೆ ಸಪೋರ್ಟಿವ್ ಆಗಿ ನಿಂತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಮ್ಯಾಮ್. ರೂಪಾ ಅವರೇ, ನೀವು ಅಂದರೆ ನಂಗೆ ತುಂಬ ಇಷ್ಟ. ಯಾಕೆ ಮ್ಯಾಮ್? ನಾನು ಅಂಥದ್ದೇನು ಮಾಡಿದೆ? ಕೆಲವು ಪ್ರಶ್ನೆಗೆ ಉತ್ತರ ಇರಲ್ಲ, ಇನ್ನು ಕೆಲವು ಸಂದರ್ಭದಲ್ಲಿ ಸಂಬಂಧಗಳಿಗೆ ಕಾರಣ ಇರಲ್ಲ. ನೀವು ಹೇಳ್ತಾ ಇರೋದು ನನಗೇನು ಅರ್ಥ ಆಗ್ತಾ ಇಲ್ಲ. ಬಿಡಿ, ಪರವಾಗಿಲ್ಲ. ಯಾವತ್ತಾದರೂ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ, ನಾನಿರ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ಸ್. ನೋಡಿ, ಸೌಂದರ್ಯ ಅವರು ನಿಮ್ಮ ಜೊತೆ ರೂಢಾಗಿ ನಡ್ಕೊಂಡ್ರೆ ನಾನಂತೂ ಸುಮ್ಮನಿರಲ್ಲ. ಖಂಡಿತ ಮಾತಾಡ್ತೀನಿ. ಬೇಡ ಮ್ಯಾಮ್, ಅದರಿಂದ ನಿಮಗೆ ತೊಂದರೆ ಆಗ್ಬೋದು. ನಿಮಗೋಸ್ಕರ ತೊಂದರೆ ಫೇಸ್ ಮಾಡೋಕ್ಕೂ ರೆಡಿ ಇದ್ದೀನಿ ನಾನು. ನಿಮ್ಮ ಧೈರ್ಯ ಮೆಚ್ಚಬೇಕು ಮ್ಯಾಮ್. ನಿಮ್ಮ ಕ್ಯಾರೆಕ್ಟರ್ ಎಂಥವ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಮ್ಯಾಮ್. ನಿಮ್ಮ ಡ್ರೆಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲಿ ತಗೊಂಡ್ರಿ? ಮುಂಬೈ. ಡಿಸೈನರ್ ಬೇರೆ ಇರಬೇಕಲ್ವಾ ಇದು? ಯಾ ತುಂಬ ಕಂಪನೀಸ್ ನನ್ನ ಜೊತೆ ಕೊಲಾಬ್ರೇಟ್ ಮಾಡ್ತಾರೆ. ನನಗೂ ಇದೇ ಥರ ಬಟ್ಟೆ ಹಾಕ್ಕೋಬೇಕು ಅಂತ ತುಂಬ ಇಷ್ಟ. ವೈ ನಾಟ್? ನಿಮ್ಗೆ ಓಕೆ ಅಂದರೆ ನಾನೇ ನಿಮಗೋಸ್ಕರ ಬಟ್ಟೆ ತೊಗೊಂಡು ಬರ್ತೀನಿ. ಬೇಡ ಮ್ಯಾಮ್, ನಿಮ್ಮಿಂದ ನಾನು ಬಟ್ಟೆ ತಗೊಂಡೆ ಅಂತ ಸೌಂದರ್ಯ ಮ್ಯಾಮ್ ಗೊತ್ತಾದರೆ ನನ್ನ ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ಕಷ್ಟಪಟ್ಟು ಕೆಲಸ ಸಿಕ್ಕಿದೆ ಮ್ಯಾಮ್, ಇದನ್ನು ಕಳ್ಕೊಂಡ್ರೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವು ಯಾಕೆ ಈ ಥರ ಕಷ್ಟಪಡಬೇಕು? ನಿಮ್ಮ ಅಪ್ಪ ಅಮ್ಮನ ಜೊತೆ ಆರಾಮಾಗಿ ಮನೇಲಿ ಇರ್ಬೋದಲ್ವಾ? ಇಲ್ಲೇನೋ ಅಚೀವ್ ಮಾಡಬೇಕು ಅಂತ ಅಪ್ಪ ಅಮ್ಮ ಊರು ಎಲ್ಲ ಬಿಟ್ಟು ಬಂದಿದ್ದೀನಿ. ಅನ್ಕೊಂಡಿದ್ದನ್ನ ಸಾಧಿಸಿದ್ರ? ಇಲ್ಲ, ಸದ್ಯದ ಪರಿಸ್ಥಿತಿಲಿ ತುಂಬ ಕಷ್ಟಪಡ್ತಾ ಇದ್ದೀನಿ.